ನಾವು ಮೂಲತಃ ಇದೇ ಊರವರು, ಕೆ.ರವಿ ಶೆಟ್ಟಿ ಅಂತ. ನಮ್ಮ ತಾತ ಅವರು ಕಾಲದಿಂದನೂ ಈ ದೇವಾಲಯದ ಬಗ್ಗೆ ನಮ್ಮ ತಂದೆಯವ್ರು ಹೇಳ್ತಾ ಇದ್ರು. ಪೂರ್ವಜರು ಮಾಡಿರೋಂಥ ದೇವಾಲಯ ಅಂದ್ರೆ ದೇವಸ್ಥಾನ ಇರ್ಲಿಲ್ಲ ಅವಾಗ. ಕಲ್ಲಿಗೆ ನಾವು ಹೊಂಗೆ ಚಪ್ರ, ಹಸಿರು ಚಪ್ರ ಹಾಕಿ ವರ್ಷಕ್ಕೊಂದ್ಸಾರಿ ಚಾಮುಂಡಿ ಹಬ್ಬ ಅಂತ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ತಿಳಿದ ಮಟ್ಟಿಗೆ ನಮ್ಮ ತಂದೆಯವ್ರು ಹೇಳ್ಕೊ ಬರ್ತಾ ಇದ್ರು. ಮತ್ತೆ ಊರ್ನ ಪ್ರತಿಯೊಬ್ಬ ಹಿರಿಯ ಮಂತ್ರಿ ಏನಾರ ನಮ್ಮ ತಂದೆಯವರು ಅವರೆಲ್ಲರೂ ಸೇರಿ ಇಲ್ಲಿ ನಮ್ಗೆ ಗುರುತು ತೋರ್ಕೊಟ್ರು. ನಾವು ಅವತ್ತಿನ ಕಾಲದಲ್ಲಿ ನಾವು ಮಕ್ಕಳು ಇಲ್ಲಿ ಏನಾದ್ರು ಪೂಜೆ ಮಾಡ್ಕೊಂಡು ಹೋದಾಗ ನಮ್ಮ ದನ ಕರುಗಳಿಗೆ ಅಥವಾ ಮನೇಲಿ ಏನಾದ್ರು ತೊಂದರೆ ಆಗೋದು ಆ ತರ ಆದಾಗ ಇಲ್ಲಿ ಬಂದು ನಾವು ಕೂತಿದ್ದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅರ್ಚಕರು ಕರ್ಕೊಂಡ್ಬಂದ್ಬಿಟ್ಟು ಮಲ್ಲಪ್ಪ ಅಂತ ಇದ್ರು, ಅವ್ರ ಮಕ್ಳು ಮಾಡ್ತಾ ಇದಾರೆ ಈಗ. ಅವ್ರು ಪೂಜೆ ಮಾಡಿ ತೀರ್ಥ ಕೊಟ್ರೆ ಆ ತೀರ್ಥನ ನಮ್ಮ ಜಾನುವಾರುಗಳಿಗೆ ಹಾಕಿದಾಗ ಆ ಜಾನುವಾರುಗಳ ರೀತಿ ಕಲರವಗಳೇ ಬೇರೆ ಆಗ್ತಾ ಇತ್ತು. ಅದನ್ನ ಕೇಳ್ಪಟ್ಟು ನಾವು ಇತ್ತೀಚೆಗೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಗುಡಿ ಕಟ್ಕೊಂಡು ಒಂದು 25-30 ವರ್ಷ ಹಿಂದೆ ಇದನ್ನ ಕಟ್ಟಿರೋದು. ಇತ್ತೀಚೆಗೆ ನಾವು ಸ್ವಲ್ಪ ಎಲ್ಲ ಬಡಾವಣೆಗಳು ಇಂಪ್ರೂವ್ ಆಯ್ತು, ನಮ್ಮ ಗ್ರಾಮಗಳು ಅಕ್ಕಪಕ್ಕ ಗ್ರಾಮಗಳು ಇಂಪ್ರೂವ್ ಆದವು. ಹಂಗಾಗಿ ಕೇರಗಳಿ ಗ್ರಾಮಸ್ಥರ ಸಮ್ಮುಖದಲ್ಲಿ, ಬಡಾವಣೆಗಳ ನಿವಾಸಿಗಳ ಸಮ್ಮುಖದಲ್ಲಿ ಇಷ್ಟೆಲ್ಲ ಇವತ್ತು ಜೀರ್ಣೋದ್ಧಾರ ಆಗಿದೆ. ಇನ್ನೂ ಜೀರ್ಣೋದ್ಧಾರಗಳಿದೆ. ಕಾಂಪೌಂಡ್ ಆಗ್ಬೇಕು, ಈ ಸಮುದಾಯ ಭವನಗಳಾಗ್ಬೇಕು. ನಮ್ಮ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಖಜಾನ್ಸಿಗಳು, ಟ್ರಸ್ಟ್ನವರು ಎಲ್ಲ ಕೈ ಜೋಡಿಸಿ ಇದಕ್ಕೆ ಆಷಾಢ ಮಾಸ ಶುರು ಆಯ್ತಲ್ಲ, ಈ ಲಾಸ್ಟ್ನೇ ವಾರ ಇದು ಹುಟ್ಟದಬ್ಬದಲ್ಲಿ ನಾವು ಮಾಡಬೇಕಿತ್ತು ಅನ್ನ ಸಂತರ್ಪಣೆ. ಅವತ್ತು ಮಂಗಳವಾರ ಬಿದ್ದೆ, ಅಮ್ಮನ ವಾರದಿಂದ ಎಲ್ಲ ಜನಗಳು ಹಬ್ಬ ಆಚರಿಸ್ತಾರೆ ಅಂದ್ಬಿಟ್ಟು ಜನ ಸಂಪರ್ಕ ಕಡಿಮೆ ಇರುತ್ತೆ. ಅಂದ್ರೆ ಅವತ್ತು ಇಷ್ಟೇ ಜನ ಇದ್ರು, ಇವತ್ತು ಅದಕ್ಕಿಂತ ಜಾಸ್ತಿ ಇದಾರೆ. ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕುಂಟಾಲ್ ಗಟ್ಲೆ ಅನ್ನ ಬೇಯ್ತಾ ಇದೆ. ಇಲ್ಲಿ ಮಾಧ್ಯಮ ಮಿತ್ರರು ನೋಡ್ತಾ ಇದ್ದೀರಾ ಎಷ್ಟು ಸಾವಿರ ಜನ ಬರ್ತಾ ಇದಾರೆ ಅಂತ. ಹಾಗಾಗಿ ಇದನ್ನು ಮುಂದೆ ಉದ್ಧಾರ ಆಗ್ಬೇಕು. ನಮ್ಮ ಮಕ್ಕಳು ಪೀಳಿಗೆಗೆ ಇದೊಂದು ಆಲಯ ಆಗ್ಬೇಕು. ಬೆಟ್ಟದ ಚಾಮುಂಡಿ ನಾಡದೇವತೆ, ಈ ನಮ್ಮ ಮೈಸೂರಿನ ಹೆಸರಾಂತ ತ್ರಿಲೋಕೇಶ್ವರಿ ಅಂತ ಏನಿದೆ ಅಮ್ಮಂದು, ಅದು 2ನೇ ಸ್ಥಾನ. ಸಾಕೆ 2 ಅಂತ ನಾವು ಈಗೆಲ್ಲರೂ ಹೇಳ್ತಾ ಇದಾರೆ. ಕೇರ್ಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ನೀವು ಹೇಳಿದ್ರಿ ಆಗ್ಲೇ, ಕೆಲವರೆಲ್ಲ ಮಾತಾಡ್ತಾ ಇದ್ರು, ನಮ್ಗೆ ಇಲ್ಲಿ ಮದುವೆ ಆಗಿದೆ ಅಪ್ಪ, ನಮ್ಮ ಮಕ್ಕಳಿಗೆ ಮನೆ ಕಟ್ಟಿದೀವಿ, ಸೈಟ್ ತಗೊಂಡಿದೀವಿ, ನಮ್ಗೆ ನೋವು ಇತ್ತು, ಇದೆಲ್ಲ ಬಾಧೆ ಎಲ್ಲ ಕಡಿಮೆ ಆಗಿದೆ. ನೀವು ಮಾಡ್ತಾ ಇರೋದು ನಮ್ಗೆ ತುಂಬಾ ಅನುಕೂಲ. ಅದು ಎಲ್ಲ ನೀವು ಮಾಡ್ತಾ ಇರೋಂಥದ್ದು ಅಂತ ಭಕ್ತರಿಗೆ ನಾವು ಬೇಡ್ಕೋತೀವಿ. ದಯಮಾಡಿ ಪ್ರತಿಯೊಬ್ಬರು ಇಲ್ಲಿ ಏನು ಬಂದು ಇಲ್ಲಿನ ಶಕ್ತಿನ ಪಡ್ಕೋತಾ ಇದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡ್ಕೋಬೇಕು. ಮತ್ತೆ ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ಬಂದಿದೆ ಈ ಅಮ್ಮನಿಂದ. ಹಲವಾರು ಪುರಾಣ ಪ್ರಸಿದ್ಧ ದೇವಾಲಯಗಳಿರೋಂಥ ಊರು, ಅದರಲ್ಲಿ ಈ ಅಮ್ಮಂದೇ ಒಂದು ಪವಾಡವಾದಂತ ನೆಲೆ. ಈ ಹಸಿರು ಧಾಮದಲ್ಲಿ ನೆಲೆಸಿದ್ದಾಳೆ. ಈ ವನಸಿರಿ, ಈ ನಿಸರ್ಗ ಒಂಥರ ಪ್ರಕೃತಿ ನೋಡಿ. ಇಷ್ಟು ದಿನ ಮಳೆ ಇರ್ಲಿಲ್ಲ, ಇವತ್ತು ಅಮ್ಮನ ಆಶೀರ್ವಾದದಿಂದ ಮಳೆ ಆಗಿದೆ, ತುಂಬಾ ಸಂತೋಷ ಆಗಿದೆ. ಮಳೆಲೂ ಕೂಡ ಬಂದು ಪ್ರಸಾದ ಮಾಡ್ತಾ ಇದ್ರು. ಅಷ್ಟು ಪವಾಡ ಇದೆ ಅಮ್ಮಂದು. ಪ್ರಸಾದ ತಿಂದ್ರೆ ಒಂದು ಆರೋಗ್ಯ ಬರ್ಬೋದು, ಒಂದು ತೀರ್ಥ ಇಟ್ಕೊಂಡ್ರೆ ನಮ್ಗೆ ಏನಾದ್ರು ಒಂದು ಬಾಧೆ ವಾಸಿ ಆಗ್ಬೋದು ಅನ್ನೋ ಭಕ್ತರ ಬೇಡಿಕೆ. ಹಂಗಾಗಿ ಇಷ್ಟೆಲ್ಲ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಮ್ಮ ಶಕ್ತಿ ಕೊಡ್ಲಿ. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆ, ಅಕ್ಕಪಕ್ಕ ಗ್ರಾಮದವ್ರಿಗೆ, ಈ ನಿವಾಸಿಗಳಿಗೆ ಈ ಟ್ರಸ್ಟ್ ಗ್ರಾಮದ ಪರವಾಗಿ ನಮ್ಮ ಹೃದಯಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.